ओम शांति। आज का चैप्टर है ईश्वरीय प्रेम अर्थात ईश्वरीय प्रीति। जो वस्तु प्रेम का अनुभव प्रदान करती है, लोग उसकी तरफ आकर्षित हो जाते हैं, वे उस दिशा में खींचे चले जाते हैं तथा हमेशा वही वही उसी के तरफ बुद्धि लटक जाती है। उन्हें लगाव हो जाता है जो उन्हें अपनी ओर खींचता रहता है। मैं कभी किसी की वस्तु या व्यक्ति के तरफ इस तरफ आकर्षित नहीं हुई। कुछ लोग कोई पद या उपाधि देने के बाद जिस प्रकार प्रेम प्रदान करते हैं, उस प्रकार प्रेम को मैंने सदा स्वीकार किया है। ಅಂದ್ರೆ ಅರ್ಥ ಏನು, ಯಾವ ವಸ್ತು ಕಡೆದಿಂದ ನಮಗೆ ಪ್ರೀತಿ ಸಿಗ್ತಾ ಇದೆ, ನಾರ್ಮಲಿ ಜನ ಏನ್ ಮಾಡ್ತಾರೆ, ಆ ಕಡೆ ಆಕರ್ಷಿತರಾಗ್ತಾರೆ, ಆ ಕಡೆ ಸೆಲ್ತನ ಬರುತ್ತೆ, ಆ ದಾರಿಯಲ್ಲಿ ಏನ್ ಮಾಡ್ತಾರೆ, ಎಳ್ಕೊಂಡು ಹೋಗ್ತಾ ಇರ್ತಾರೆ, ಆ ಕಡೆನೆ ಅವ್ರ ಮನಸ್ಸು ಬುದ್ಧಿ ಫುಲ್ ಸಿಕ್ಕಾಕೊಂಡ್ ಬಿಟ್ಟಿರುತ್ತೆ, ಅದ್ರ ಕಡೆನೆ ಸೆಲ್ತನ ಹೋಗುತ್ತೆ, ಮತ್ತೆ ಅರ್ಥ ಇಲ್ದಿರ ಆ ಕಡೆನೆ ಆಕರ್ಷಣೆ ಜಾಸ್ತಿ ಬರುತ್ತೆ, ಗೊತ್ತಿಲ್ದಿರ. ಅದೇ ತರ ನಾನು ಯಾವತ್ತು ವ್ಯಕ್ತಿ ವಸ್ತು ಕಡೆ ಆಕರ್ಷಣೆ ಅಂತೂ ನಮಗೆ ಬಂದಿಲ್ಲ. ಜನ ಕೆಲವರಿಗೆ ಪದವಿ ಸಿಕ್ಕಿದ್ರೆ ಯಾವ್ದಾದ್ರು ಆಮೇಲೆ ಏನ್ ಮಾಡ್ತಾರೆ, ಅದರದೇ ತಕ್ಕಂತೆ ಪ್ರೀತಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇವ್ರು ನನಗೆ ಸಹಯೋಗ ಕೊಟ್ಟಿದ್ದಾರೆ ಅಂತೇಳಿ. ಅದನ್ನು ಸಹ ಸದಾ ಸ್ವೀಕಾರ ಮಾಡಿದ್ದೀರಿ. मैं किसी के प्रेम के पीछे कभी नहीं भागी, यहाँ तक कि मैंने अपने माता पिता, पति, गुरु, मित्रों, संबंधी आदि किसी से भी कभी प्रेम की आशा नहीं की. ये मन की बातें जो इधर लिखा हुआ है. फिर भी ईश्वर के प्रेम को अनुभव करने की मेरी सदा यही बड़ी तीव्र अभिलाषा थी. ಅಂದ್ರೆ ನಾನು ಯಾವತ್ತು ಪ್ರೀತಿಯಿಂದ ನಾನು ಯಾವತ್ತೂ ಓಡೋಗಿಲ್ಲ. ಇಲ್ಲಿವರೆಗೂ ಅಂತೂ ಪತಿ, ಪಿತಾ, ತಾಯಿ, ತಂದೆ, ಗುರು, ಮಿತ್ರ, ಸಂಬಂಧಿ ಅನ್ನೇ ಆತ್ಮೀಯರ ಪ್ರೀತಿದೂ ಸಹ ಆಸೆ ಇರಲಿಲ್ಲ. ಈಶ್ವರೀಯ ಪ್ರೀತಿ ಮತ್ತೆ ಈಶ್ವರೀಯ ಪ್ರೀತಿ ಕಡೆ ನನಗೆ ಅಂತೂ ಸದಾ ತೀವ್ರ ಅಭಿಲಾಷೆ ಇತ್ತು, ಅಂದ್ರೆ ತೀವ್ರ ಇಚ್ಛೆ ಇತ್ತು, ಜಾಸ್ತಿ ಇಚ್ಛೆ ಇತ್ತು. ಈಶ್ವರೀಯ ಪ್ರೀತಿ, ಈಶ್ವರೀಯ प्रेम प्राप्ति ಆಗಬೇಕು ಅಂತ ಹೇಳಿ. लोगों ने ईश्वर से कुछ भी प्राप्त करने की आशा में ईश्वर की प्रार्थना व आराधना की. उन्हें ईश्वर के प्रेम का अनुभव करने की खींच या इच्छा होती थी. ಜನ ಏನೇ ಸಿಕ್ಕಿದ್ರೂ ಸಹ ಈಶ್ವರ ಪ್ರಾಪ್ತಿ ಆಗಕ್ಕೋಸ್ಕರ ಆಸೆ ಇಟ್ಕೊಂಡೇ ಈಶ್ವರ್ಗೆ ಏನ್ ಮಾಡ್ತಾರೆ, ಪ್ರಾರ್ಥನೆ, ಆರಾಧನೆ, ಪೂಜೆ ಅಂತ ಮಾಡ್ತಾರೆ. ಅವರಿಗೆ ಈಶ್ವರ ಪ್ರೀತಿದ ಅನುಭವ ಮಾಡ್ಕೊಳ್ಳೋಕ್ಕೋಸ್ಕರನೇ ಸೆಲ್ತನ ಆಸೆ ಇತ್ತು. ಅದು ಆಗ್ಲೇ ಈಶ್ವರ ಪರಮಾತ್ಮ ಬ್ರಹ್ಮ ತನುವಲ್ಲಿ ಬಂದ್ಬಿಟ್ಟಿದ್ದಾರೆ. ನೀವು ಸಹ ಅವ್ರ ನೆನಪು ಮಾಡಿ ಅವ್ರ ಹತ್ರ ನಿಮ್ಮ ಕನೆಕ್ಷನ್ವನ್ನ ಜೋಡಿಸ್ಕೊಂಡು ಅವ್ರ ಹತ್ರ ಪ್ರೀತಿ, ಈ ಸತ್ಯ ಪ್ರೀತಿ, ಸತ್ಯ ಶಕ್ತಿ ನೀವು ಪ್ರಾಪ್ತಿ ಮಾಡ್ಕೋಬಹುದು. ಓಂ ಶಾಂತಿ.